ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈ ಒಂದು ಮೂವಿಯನ್ನ ಅಭಿಷೇಕ್ ಎಂ ಅವರು ಡೈರೆಕ್ಟ್ ಮಾಡಿ ದೀಕ್ಷಿತ್ ಶೆಟ್ಟಿ ಆನಂತರ ಬೃಂದಾ ಅವರ ಅಭಿನಯದ ಒಂದು ಚಿತ್ರ ಅಂತ ಹೇಳ್ಬೋದು. ಈ ಒಂದು ಮೂವಿ ಎದರ್ ರಿಲೇಟೆಡ್ ಐತಂದ್ರ ಒಂದು ಬ್ಯಾಂಕ್ ಅನ್ನ ರಾಬರಿ ಕುರಿತಂತೆ ಒಂದು ಮೂವಿ ಐತಿ. ಅಂದ್ರೆ ಮೊದಲ ಒಂದು ಏನು ಮೈಂಡ್ ಸೆಟ್ ಇರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಬ್ಯಾಂಕ್ ಅನ್ನ ಅಥವಾ ಒಂದು ಏನಾದರೂ ದೊಡ್ಡದಾಗಿ ಮಾಡಿ ಕಸ ಒಮ್ಮೆ ಲೈಫ್ ಸೆಟಲ್ ಆಗುವಂತ ಒಬ್ಬ ವ್ಯಕ್ತಿ ಒಂದು ಬ್ಯಾಂಕ್ ಅನ್ನ ದರೋಡೆ ಮಾಡಕ್ ಹೋಗ್ತಾನು. ಆ ಸಂದರ್ಭದಾಗ ಈತನಿಗೆ 4 ಜನ ಕಳ್ಳರು ಸಿಗ್ತಾರು. ಅಂದ್ರೆ ಅವ್ರ ಜೋಡೆ ಕೂಡಿಕಾಸ ಒಂದು ಬ್ಯಾಂಕ್ ಅನ್ನ ದರೋಡೆ ಮಾಡಕ್ ಹೋಗುವಂತ ಸೀನ್ ಒಳಗ ಅಲ್ಲೆಲ್ಲ ಏನೇನ್ ಆಕೈತಿ ಅನ್ನುವಂತ ಒಂದು ಸೀನನ್ನ ಇಟ್ಕೊಂಡ ಮೂವಿಯನ್ನು ತೆಗೆದಾರು. ಓವರ್ ಆಲ್ ಆಗಿ ಮೂವಿ ನೋಡೋದಾದ್ರೆ ಒಂದು ಡೀಸೆಂಟ್ ಮೂವಿ ಅಂತ ಹೇಳ್ಬೋದು. ನಿಮಗೆ ಏನರ ಟೈಮ್ ಪಾಸ್ ಅಥವಾ ಒಂದು ಸಮ್ ಟೈಮ್ ಒಂದು ಏನರ ನೀವು ರೆಸ್ಟ್ ಪೀಸ್ ಬೇಕಾಗಿದ್ರೆ ಹೋಗಸ ಮೂವಿ ನೋಡುವಂಥ ಮೂವಿ ಐತಿ. ಆನಂತರ ಮೂವಿ ಒಳಗೆ ಇನ್ನಷ್ಟು ಏನೇನು ಇರಬೇಕಾಗಿತ್ತು ಇರಬಾರ್ದಾಗಿತ್ತು ಅನ್ನೋ ಒಂದು ಮೂವಿ ರಿವ್ಯೂವನ್ನು ತಿಳ್ಕೊಳ್ಳೋದಾದ್ರೆ ನನ್ನ ಪ್ರಕಾರ ಹೇಳ್ತಾನು ಮೂವಿ ಮಾತ್ರ ಒಂಥರ ಚಲೋ ಇತ್ತು. ಒಂಥರ ಅಂದ್ರೆ ಒಂದು ಏನಂದ್ರೆ ಕಾಮಿಡಿ ರಿಲೇಟೆಡ್ ಮೂವಿ ಅಂತ ಹೇಳ್ಬೋದು. ಒಂದು ದೀಕ್ಷಿತ್ ಅವರ ಈ ಥರ ಒಂದು ಮೂವಿಯನ್ನು ತೆಗಿಯಾಕ ಫಸ್ಟ್ ಟೈಮ್ ಟ್ರೈ ಮಾಡಿದರು. ಟ್ರೈ ಅಂತಲ್ಲ ಒಂಥರ ಚಲೋ ಬೆಟರ್ ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ದ ಗರ್ಲ್ ಫ್ರೆಂಡ್ ಆಗಲಿ ಬೇರೆ ಬೇರೆ ಅನೇಕ ಮೂವಿ ಒಳಗೆ ಇವರ ರೋಲನ್ನು ನೋಡ್ರೆ ಈ ಮೂವಿ ಒಳಗೆ ಒಂಥರ ಚಲೋ ರೋಲನ್ನು ನಿಭಾಯಿಸಿದರು. ಮತ್ತು ಇವರು ಎಫರ್ಟ ನಿಮ್ಗೆ ಪೂರ್ತಿ ಮೂವಿ ತುಂಬ ಕಾಣಿಸ್ತಾವ. ಆನಂತರ ಇವರಿಗೆ ಕೋ ಆ್ಯಕ್ಟರ್ಸ್ಗಳು ಕೂಡ ಬಹಳಷ್ಟು ರೀತಿಯ ಹೆಲ್ಪನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಏನು ಪಿಚ್ ಇತ್ತಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಕಸ ಒಂದು ಮೂವಿಗೆ ಏನು ಕೊಡಬೇಕಾಗಿತ್ತಲ್ಲ ಅದನ್ನು ಬಹಳಷ್ಟು ರೀತಿ ಒಳಗೆ ಚಲೋ ತಮಗೆ ಕೊಟ್ಟಾರ ಅಂತ ಹೇಳ್ಬೋದು. ಆನಂತರ ಆ ಮೂವಿ ಒಳಗೆ ಯೂಸ್ ಮಾಡಿದಂಥ ಕಾಮಿಡಿ ಒಂದೊಂದು ಕಡೆ ವರ್ಕ್ ಆಯ್ತು, ಒಂದೊಂದು ಕಡೆ ವರ್ಕ್ ಆಗಿಲ್ಲ. ಅಂದ್ರೆ ನಾವು ಎಲ್ಲಿ ಒಂದೊಂದು ಥರ ಏನು ಅನ್ನಿಸ್ತದೆ ಅಂದ್ರೆ ನೋಡ್ಕೊತ ಮೂವಿ ಹೋದಾಗ ಇಲ್ಲೇನೋ ಕಾಮಿಡಿ ಬರಬೇಕಾಗಿತ್ತು ಬಟ್ ಅಲ್ಲಿ ಕಾಮಿಡಿ ಬಂದಿಲ್ಲ, ಇಲ್ಲಿ ಯಾಕೆ ಕಾಮಿಡಿ ಬಂತು ಅನ್ನೋ ಒಂದು ಡೌಟ್ಗಳನ್ನು ನಿಮ್ಮ ಮೈಂಡ್ ಒಳಗೆ ಒಂದು ನಿರ್ಮಾಣ ಮಾಡ್ತೈತಿ. ಆನಂತರ ಮೂವಿ ಎಲ್ಲೋ ಒಂದು ಕಡೆ ಸೀರಿಯಸ್ ಹೋಗಿರ್ತೈತಿ, ಅಲ್ಲಿ ದಿಢೀರಂತ ಕಾಮಿಡಿ ಕ್ರಿಯೇಟ್ ಮಾಡಿ ಒಂದು ಮೂವಿಯ ಸೀರಿಯಸ್ ಒಂದು ಏನು ಇರೋದಿಲ್ಲ ಸೀರಿಯಸ್ನೆಸ್ ಅದನ್ನು ಲೋ ಮಾಡಿದಾರೆ ಅಂತ ಅನಿಸ್ತು. ಅದನ್ನೊಂದು ಬಿಟ್ಟರೆ ಉಳ್ಕಿದ ಮೂವಿ ಮಾತ್ರ ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಆನಂತರ ನನ್ನ ಕಡೆಯಿಂದ ಈ ಒಂದು ಮೂವಿ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ 5 ಸ್ಟಾರಿಗೆ 3.5 ಸ್ಟಾರ್ನ ಕೊಡ್ತಾನು. ಕಾರಣ ಇನ್ನೂ ಕೂಡ ಬೆಟರ್ ಮಾಡೋ ಚಾನ್ಸ್ ಇತ್ತು, ಇವ್ರ ಕೈಯಾಗ ಇತ್ತು, ಅದನ್ನು ಬೆಟರ್ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಒಂದು 3.5 ಸ್ಟಾರ ನನ್ನ ಕಡೆಯಿಂದ ಈ ಮೂವಿಗೆ. ಆನಂತರ ಮೂವಿ ಒಳಗೆ ಯೂಸ್ ಮಾಡಿದಂಥ ಒಂದು ಸಿನಿಮಾಟೋಗ್ರಫಿ ಲೈಕ್ ಆಯ್ತು. ಅಂದ್ರೆ ಏನೇನು ತೆಗಿಬೇಕಾಗಿತ್ತಲ್ಲ ಅದನ್ನು ಬೆಟರ್ ಆಗಿ ತೆಗೆದಾರು. ಆನಂತರ ನಮ್ಮ ಕನಕ ಅವರ ಅಂದ್ರೆ ನಮ್ಮ ಟೈಗರ್ ಅವರ ಒಂದು ಟೈಗರ್ ಇದನ್ನ ಹಾಕೊಂಗಸ ಒಂದು ಬ್ಯಾಂಕ್ ದರೋಡೆ ಮಾಡಕ್ಕೆ ಹೊಂಟಾರು. ಆನಂತರ ಇವ್ರಿಗೆ ಸಾಥ್ ಕೊಡೋಕೆ 4 ಜನ ಏನಿದಾರಲ್ಲ ಅವರು ಕೂಡ ಬೇರೆ ಬೇರೆ ಗೆಟಪ್ಗಳನ್ನು ಅಂದ್ರೆ ಒಂದು ಪ್ರಾಣಿಗಳನ್ನು ಮುಖವಾಡಗಳನ್ನು ಹಾಕೊಂಡು ಕಸ ಒಂದು ಮೂವಿ ಒಳಗೆ ಎಂಟರ್ ಆಗಿದ್ದಾರೆ. ಅಂದ್ರೆ ಒಂದು ದರೋಡೆ ಒಳಗೆ ಎಂಟರ್ ಆಗಿದ್ದಾರೆ ಅಂತ ಹೇಳ್ಬೋದು. ಆನಂತರ ಈ ದರೋಡೆ ಯಾವ ಕಾರಣಕ್ಕೆ ಮಾಡಕ್ಕೆ ಹೊಂಟಾರು ಮತ್ತು ಇಲ್ಲಿ ಏನೇನಾಯ್ತಂತೇಳಿ ನೀವು ಮೂವಿ ನೋಡಿ ತಿಳ್ಕೊಬೇಕು. ಅದನ್ನು ಹೇಳಿ ಕಸ ನಿಮ್ಮ ಇಂಟ್ರೆಸ್ಟನ್ನು ಕಡಿಮೆ ಮಾಡೋಕೆ ನನಗೆ ಇಷ್ಟ ಇಲ್ಲ. ಮೂವಿ ನೋಡ್ರಿ, ಚಲೋ ಐತಿ, ಡೀಸೆಂಟ್ ಆಗಿರುವಂಥ ಮೂವಿ ಮತ್ತು ಫ್ಯಾಮಿಲಿ ಜೋಡಿ ಆರಾಮಾಗಿ ಹೋಗೋ ಕಸ ಮೂವಿಯನ್ನು ಎಂಜಾಯ್ ಮಾಡ್ಬೋದು. ಮತ್ತು ನನ್ನ ಕಡೆಯಿಂದ ಲೈನ್ ಸ್ಟೋರಿಯನ್ನು ನೋಡೋದಾದ್ರೆ ಬ್ಯಾಂಕಿನಲ್ಲಿ ಸಿಕ್ಕಾಕೊಂಡ ಕಳ್ಳರು ಅಂತ ಹೇಳ್ಬೋದು ಅಥವಾ ಬ್ಯಾಂಕನ್ನು ದರೋಡೆ ಮಾಡೋಕೆ ಹೋಗಿ ಕಸ ಒಂದು ಕಿತಾಬಜಿ ಮಾಡಿಕೊಂಡಂಥ ಒಬ್ಬರು ಕಳ್ಳರು ಅಂತ ಹೇಳ್ಬೋದು. ಈ ರೀತಿಯಾಗಿ ಲೈನ್ ಸ್ಟೋರಿಯನ್ನು ಈ ಒಂದು ಮೂವಿ ಕೊಡ್ಬೋದು. ಆನಂತರ ಬೃಂದಾ ಅವ್ರ ಎಫರ್ಟ್ ಕೂಡ ಮೂವಿ ಒಳಗೆ ನಾವು ನೋಡ್ತೇವೆ, ಭಾಳಷ್ಟು ಅವರು ಕೂಡ ಎಫರ್ಟ್ ಹಾಕಿದರು ಒಂದು ಬೆಸ್ಟನ್ನು ನೀಡೋಕೆ. ಆನಂತರ ಯೂಸ್ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಒಂಥರ ಡೀಸೆಂಟ್ ಅನ್ನಿಸ್ತು, ಎಲ್ಲೂ ಕೂಡ ಲೋ ಲೆವೆಲ್ ಆಗೋಕೆ ಬಿಡಲಿಲ್ಲ. ಇದಾಗಿತ್ತ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮೂವಿ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.